ಹಿರಿಯರಿಗೆ ಮತ್ತು ನನ್ನೆಲ್ಲ ಮೆಕ್ಯಾನಿಕ್ ಬಾಂಧವರಿಗೆ ಆನ್ವಟ್ಟಿಯಿಂದ ಶಂಕರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ನನ್ನ ಹತ್ರ ಇವತ್ತು ಸ್ಪ್ಲೆಂಡರ್ NXT ಒಂದು ಗಾಡಿ ಬಂದಿತ್ತು. ಅದು ಏನಾಯ್ತಂದರೆ ವಾಲ್ ಸೆಟ್ಟಿಂಗ್ ಸೌಂಡ್ ಹೆಂಗೆ ಲೂಸ್ ಇದ್ದ ವಾಲ್ ಲೂಸ್ ಹೆಂಗೆ ಸೌಂಡ್ ಬರುತ್ತಲ್ಲ ಆ ಥರ ಸೌಂಡ್ ಬರ್ತಾಯಿತ್ತು. ಅದಕ್ಕೆ ಅದು ಇದಕ್ಕೂ ಮುಂಚೆ ಅದನ್ನು ಎಂಜಿನ್ ವರ್ಕಿಗೆ ಬಂದಿತ್ತು ಅಂತೇಳಿ ಇದೇ ಸೌಂಡ್ ಇತ್ತಂತೆ. ಎಂಜಿನ್ ವರ್ಕಿಗೆ ಬರೋಕ್ಕಿಂತ ಮುಂಚೆನೂ ಬೇರೆ ಕಡೆ ಎಂಜಿನ್ ವರ್ಕ್ ಮಾಡಿಸಿದ್ರು ಸೌಂಡ್ ಹೋಗಿಲ್ಲ ಅಂತೇಳಿ ಅವ್ರ ಹತ್ರ ಹೋದಾಗೆಲ್ಲ ಹೆಡ್ ಪ್ರಾಬ್ಲಮ್ ಇದೆ, ಹೆಡ್ ಚೇಂಜ್ ಮಾಡ್ಬೇಕು ಅಂದ್ರಂತೆ. ಅದಕ್ಕೆ ಅವರು ಇಲ್ಲ ನೋಡೋಂತೇಳಿ ಅಂತೇಳಿ ನನ್ನ ಹತ್ರ ಬಿಟ್ಟರು. ನಾನು ವಾಲ್ ಪ್ರಾಬ್ಲಮ್ ಇರ್ಬೋದಂತೆ ವಾಲ್ ಸೆಟ್ಟಿಂಗ್ ಮಾಡಿದೆ. ಅದು ಪ್ಲೇ ಒಳಾಗ್ತಾ ಅಂತಂದರೆ ಈ ಅಡ್ಜಸ್ಟ್ ನಟ್ ಇದೆಯಲ್ಲ ಫುಲ್ಲು ಎಂಡಿನ ತನಕ ಹೋಗೋದು ಕೆಳಗೆ. ನಾನು ಏನಿರ್ಬೋದು ವಾಲ್ ಏನಾರ ಟ್ವಿಸ್ಟ್ ಆಗಿರ್ಬೋದು ಅಥವಾ ಬೇರೆ ಏನಾರ ಪ್ರಾಬ್ಲಮ್ ಆಗಿದೆ ಅಂತೇಳಿ ನೋಡಿದೆ. ಇದೇನಾಗಿದೆ ಅಂದರೆ ನೋಡಿ, ಈ ರ್ಯಾಕರ್ ಪಿನ್ ಕೂರೋ ಚೇಂಬರ್ ಇದೆಯಲ್ಲ ಹೆಡ್ ಒಳಗಡೆ ಈ ಭಾಗ ಅಗ್ಲಾಗೈತಿ. ಅಗ್ಲ ಆಗಿರೋದಕ್ಕೆ ನಾವು ವಾಲ್ ಅಡ್ಜಸ್ಟ್ ನಟ್ ಟೈಟ್ ಹೊಡೆದೊಡ್ದಂಗೆ ಹಿಂಗೆ ಮೇಲಕ್ಕೆ ಬರ್ತಾ ಇದೆ. ಅದು ಹಿಂಗೆ ಕಾಣಿಸ್ತಾ ಇದೆ ಅನ್ಕೊತೀನಿ. ಹಿಂಗೆ ಮೇಲಕ್ಕೆ ಬಂದಾಗ ನಮಗೆ ಈ ನಟ್ ಇದೆಯಲ್ಲ ಅಡ್ಜಸ್ಟ್ಮೆಂಟೇ ಸಿಗೋಲ್ಲ. ಅವಾಗ ಕೆಳತನಕ ಹೋಗ್ಬಿಡುತ್ತೆ, ಅದು ಫುಲ್ಲು ಕೆಳತನಕ ಹೋಗ್ಬಿಡುತ್ತೆ. ಆವಾಗ ಅದು ನಾವು ಹೆಂಗೆ ಸೆಟ್ ಮಾಡಿದ್ರು ಮತ್ತು ಹಿಂಗೆ ಪ್ಲೇ ಬಂದಾಗ ವಾಲ್ ಸೌಂಡ್ ಹೊಡ್ಕೊಳೋ ಸೌಂಡು, ರ್ಯಾಕರ್ ಸೌಂಡ್ ಬಂದಂಗೆ, ವಾಲ್ ಲೂಸ್ ಆ ಸೌಂಡ್ ಬಂದಂಗೆ ಬರ್ತಾನೆ ಇರುತ್ತೆ. ಇದಕ್ಕೆ ನಾನು ಏನು ಮಾಡ್ಬೋದು ಅಂತೇಳಿ ನೋಡಿದೆ. ಆದರೆ ಇದನ್ನು ಈಗ ರೆಡಿ ಹೊಸ್ದಾಗಿ ಏನು ಮಾಡೋಕ್ಕೆ ಬರಲ್ಲ, ಹೆಡ್ಡೇ ಚೇಂಜ್ ಮಾಡಬೇಕು ಅನ್ನೋ ಲೆಕ್ಕಕ್ಕೆ ನಮ್ಗೆ ಗೊತ್ತಿದ್ದಾರಲ್ಲ ಹೇಳಿದ್ರು. ಆದರೆ ನಾನು ಲೇತ್ ವರ್ಕ್ನರಿಗೆ ನಮ್ಮಲ್ಲಿ ಲೋಕಲ್ ಲೇತ್ ವರ್ಕ್ ಇಲ್ಲ, ಶಿವಮೊಗ್ಗ ಕಳಿಸ್ಬೇಕು. ಶಿವಮೊಗ್ಗ ಲೇತ್ ವರ್ಕ್ನನ್ನು ಕೇಳಿದಾಗ ಇಲ್ಲ ಇದನ್ನು ನಾನು ರೆಡಿ ಮಾಡಿ ಕೊಡ್ತೀನಿ ಕಳಿಸಿ ಅಂತ ಹೇಳಿದ್ದಾರೆ. ನೋಡೋಣ ಇದು ರೆಡಿ ಮಾಡಿಸಿದ್ಮೇಲೆ ಹೆಂಗೆ ಕ್ಲಿಯರ್ ಆಗುತ್ತೋ ಇಲ್ಲೋ ಅಂತೇಳಿ. ಯಾಕಂದರೆ ಎಟ್ ಎ ಟೈಮೇ ಹೆಡ್ ಚೇಂಜ್ ಮಾಡೋದು ಬೇಡ ಅಂತೇಳಿ ಅವ್ರ ಕಸ್ಟಮರು ಇಲ್ಲ ಹೆಡ್ ಚೇಂಜ್ ಮಾಡೋದು ಅವರಿಗೂ ಹೇಳಿದ್ದೀನಿ, ಈ ಥರ ಹಿಂಗೆ ಆಗಿದೆ, ಈ ಥರ ಹಿಂಗೆ ಪ್ರಾಬ್ಲಮ್ ಅಂತ ಹೇಳಿದ್ದೀನಿ. ಅವರೆಲ್ಲ ನೋಡೋಣ ಒಂದ್ಸರಿ ರೆಡಿ ಮಾಡಿಸು, ಆಗಲಿಲ್ಲ ಅಂದಮೇಲೆ ನೋಡೋಣ ಅಂತ ಹೇಳಿದರು. ಬಜೆಟ್ ಸ್ವಲ್ಪ ಅವ್ರು ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದಕ್ಕೆ ಹೇಳಿದ್ದಾರೆ. ಅದೇ ನೆಕ್ಸ್ಟ್ ಏನಾದರೂ ನಟ್ ಅಡ್ಜಸ್ಟ್ಮೆಂಟ್ ಪ್ಲೇ ಜಾಸ್ತಿ ಬರ್ತಾ ಇದೆ ಅಂದರೆ ಫಸ್ಟು ಈ ಗ್ರೂನ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿರಿ ಎಷ್ಟು ಪ್ಲೇ ಇದೆ ಅಂತೇಳಿ. ಇಷ್ಟು ಪ್ಲೇ ಬರುತ್ತೆ ಸಿಕ್ಕಾಬಿಟ್ಟೆ ಇಲ್ಲಿ. ಸಿಕ್ಕಾಬಿಟ್ಟೆ ಪ್ಲೇ ಇದೆ ಇದು. ಮತ್ತು ಈ ಕಡೆ ಹಾಕಿ ನೋಡಿದಾಗ ಅಷ್ಟು ಪ್ಲೇ ಬರೋಲ್ಲ. ಇದು ಎರಡು ಚೆಕ್ ಮಾಡ್ಕೊಂಡೆ ನೋಡಿರಿ. ಇದು ಇನ್ಲೆಟ್ಟಿಂದು ಆ ಥರ ಪ್ರಾಬ್ಲಮ್ ಬಂದಿದೆ. ನೋಡೋಣ ಲೇತ್ವರೆಗೆ ನಾನು ಕಳಿಸಿ ಅಣ್ಣ ರೆಡಿ ಮಾಡಿಕೊಡ್ತೀನಿ ಅಂದಾನೆ. ರೆಡಿ ಆದಮೇಲೆ ಒಂದು ಸರಿ ಫಿಟ್ ಮಾಡಿಬಿಟ್ಟು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಪರ್ಫೆಕ್ಟ್ ಆದರೆ. ನಮಸ್ಕಾರ ಎಲ್ರಿಗೂ. ನಾವು ನೀಟಾಗಿ ಮಾಡಿ ಕೊಡ್ತೀವಿ, ಬನ್ನಿ ತಗೊಂಬನ್ನಿ. ಸೆನ್ಸರ್ ಗಾಡಿ ಇರಲಿ ಯಾವುದೇ ಆಗಲಿ ಯಾವುದೇ ವರ್ಕ್ ಇರಲಿ ನಮ್ಮ ವರ್ಕ್ಶಾಪಿಗೆ ಬನ್ನಿ. ನಾವು ನಿಮಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ನಿಮ್ಮ ಗಾಡಿಯನ್ನು ಸರಿಯಾದ ರೀತಿಯಲ್ಲಿ ರಿಪೇರಿ ಮಾಡಿಕೊಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ. ನ್ಯೂ KGN ಮೋಟರ್ಸ್, ಹೆಬ್ಬೂರು ರೋಡ್, CS ಪುರ, ತುಮಕೂರು ಡಿಸ್ಟ್ರಿಕ್ಟ್. ಬನ್ನಿ. ಇದೇ ಥರ ಯಾವುದೇ 150ಇಂದ 100 cc 1000 cc ನಮ್ಮ ವರ್ಕ್ಶಾಪ್ನಲ್ಲಿ ಪ್ರತಿಯೊಂದು ನುರಿತ ಕೆಲಸಗಾರರಿಂದ ಎಕ್ಸ್ಪೋರ್ಟ್ ಮೆಕ್ಯಾನಿಕಲ್ ಸೆನ್ಸರ್ ಬಗ್ಗೆ ಮಾಹಿತಿ ತಿಳ್ಕೊಂಡಿರುವಂಥ ಟ್ರೈನರ್ಗಳ ಬಗ್ಗೆ ಬಜಾಜ್ ಫ್ರೀಡಮ್ ಗಾಡಿ ದೊಡ್ಡ ಗಾಡಿ ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತು ನೋಡಿ. ಕ್ಲೀನ್ ಮಾಡ್ತಾ ಇದ್ದೀವಿ. ಕ್ಲೀನ್ ಮಾಡಿ ಗಾಡಿನ ಕರೆಕ್ಟಾಗಿ ಹೈಲಿಂಗ್ ನಿಲ್ತಿಲ್ಲ. ಅದರಿಂದ ಇದು 5ನೇ ಸರ್ವಿಸ್. ಸಿಂಗಲ್ ವೈರು ಯಾವ ಥರ ಕೆಲಸ ಮಾಡ್ಕೊಳ್ತಾ ಇದ್ದೀವಿ. ಒಂದೇ ತಿಂಗಳು ಫಿಟ್ಟಿಂಗ್ ಮಾಡ್ಕೊಂಡು ಒಂದೇ ಮಿಷಿನ್ನ ಕ್ಲೀನ್ ಮಾಡಿ ಫಿಟ್ ಮಾಡಿದ್ದೀವಿ. ಇದೇ ಥರ ಯಾವುದಾದ್ರೂ ಇದು ಬಜಾಜ್ ಫ್ರೀಡಮ್ ಗ್ಯಾಸ್ ಗಾಡಿ, CNG ಗಾಡಿ, ಇದನ್ನು ಕ್ಲೀನ್ ಮಾಡಿ ಫಿಟ್ ಮಾಡಿ ತೋರಿಸ್ತೀನಿ. ಇದೇ ಥರ ಯಾವುದಾದ್ರೂ ವೆಹಿಕಲ್ ನುರಿತ ಕೆಲಸಗಾರರಿರೋದು ಬನ್ನಿ. BS6 ತರಬೇತಿ ಪಡೆದಂತಹ ಎಲ್ಲ ನಮ್ಮ ವರ್ಕ್ಶಾಪ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಸೆನ್ಸರ್ ಗಾಡಿಗಳಿಗೋಸ್ಕರ ತುಂಬ ಟ್ರೈನಿಂಗ್ಗಳು ತಗೊಂಡು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಿ ಕೊಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ. ನ್ಯೂ KGN ಮೋಟರ್ಸ್, ಹೆಬ್ಬೂರು ರೋಡ್, CS ಪುರ, ತುಮಕೂರು ಡಿಸ್ಟ್ರಿಕ್ಟ್. ಸಪೋರ್ಟ್ ಮಾಡಿ, ಸಪೋರ್ಟ್ ತಗೊಳ್ಳಿ. ಇದೇ ಥರ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಬಟನ್ನ ಮರೆಯದೆ ಮಾಡ್ತೀವಿ. ಏನಕ್ಕೆ ಅಂದರೆ
ಸೆಕ್ಷನ್ನಲ್ಲಿ ನಾನು ನಿಮಗೆ ಸರಿಯಾದ ಉತ್ತರವನ್ನು ನೀಡಲಾಗುತ್ತೇನೆ. ಬನ್ನಿ. ಯಾವುದೇ ತರಹದ ಟೂ ವೀಲರ್, ಬೈಕ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಯಾವುದೇ ಇರಲಿ ನಮ್ಮ ವರ್ಕ್ಶಾಪಿಗೆ ತಗೊಂಬನ್ನಿ. ನಾವು ಅದನ್ನು ಸರಿಯಾದ ರೀತಿಯಲ್ಲಿ ರಿಪೇರಿ ಮಾಡಿ ಕೊಡಲಾಗುತ್ತದೆ. ಏನಪ್ಪ ವಿಶೇಷ, ನಮ್ಮಲ್ಲಿ ಎಲ್ಲ ತರಹದ OBD ಟೂಲ್ ಆಗಲಿ, ಪ್ರತಿಯೊಂದು ಸ್ಪೆಷಲ್ ಟೂಲ್ಸ್ ಆಗಲಿ, ಮತ್ತು ECM ಅಪ್ಡೇಟ್ಗಾಗಿ OBD ಸ್ಕ್ಯಾನರ್, ಮತ್ತು ಪ್ರತಿಯೊಬ್ಬರು ಆನ್ಲೈನ್ ಟ್ರೈನಿಂಗ್ ಪಡೆದಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಮೆಕ್ಯಾನಿಕ್ಗಳು ನಮ್ಮ ವರ್ಕ್ಶಾಪ್ನಲ್ಲಿ ಲಭ್ಯವಿದೆ. ಬನ್ನಿ, ಸಪೋರ್ಟ್ ಮಾಡಿ, ಸಪೋರ್ಟ್ ತಗೊಳ್ಳಿ. ಥ್ಯಾಂಕ್ ಯು. ನೋಡಿ, ಇದು LML ಫ್ರೀಡಮ್ಮು ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ ಟೋಟಲ್ ಬಾಡಿ ಏನು ಹಿಂದೆ ವಿಡಿಯೋ ಹಾಕಿದ್ದೀನಿ, ಅದು ಬಂದು ಟೋಟಲ್ ಬಾಡಿ ಕ್ಲೀನಿಗೋಸ್ಕರ ಓಪನ್ ಮಾಡಿರೋದು. ನೋಡಿ, ಬನ್ನಿ. ಈ ಥರ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಬಟನ್ನ ನಮಗೆ ಎಲ್ಲ ಬಿಚ್ಚಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಟೋಟಲ್ ಬಾಡಿನ ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತು. ಅದರಿಂದ ಬಿಚ್ಚಿ ಪ್ರತಿಯೊಂದನ್ನು ಕ್ಲೀನ್ ಮಾಡಿ ನಿಮಗೆ ವಿಡಿಯೋ ಮುಂಚೆನೇ ಕೊಟ್ಟಿದ್ದೀನಿ. ಏಕೆಂದರೆ ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋಡ್ಕೊಂಡು ಒಂದು ಯೂಸ್ಫುಲ್ ಆದ ಮಾಹಿತಿ, ಒಬ್ಬರಿಗೆ ಬೇಕಾಗುವಂತಹ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇದನ್ನು ನೀವು ಸದುಪಯೋಗ ಪಡೆದುಕೊಂಡು ಬೇರೆಯವರು ಕಲಿತುಕೊಳ್ಳಲು ನಮ್ಮ ಉದ್ದೇಶವಾಗಿರುವುದರಿಂದ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ವಿಡಿಯೋದಲ್ಲಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬರ್ ಮಾಡಲಿಲ್ಲವೋ ಅವಂತಹವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಬಟನನ್ನು ಮರೆಯದೇ ಒತ್ತಿ.